ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಟಕ ರಾಶಿಯವರ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 2024 ಈ ವರ್ಷದ ಅಂತಿಮ 90 ದಿನಗಳ ರಾಶಿ ಭವಿಷ್ಯ ಹೇಗಿದೆ, ಜೊತೆಗೆ ಕಟಕ ರಾಶಿಯವರ ಆರೋಗ್ಯ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಹೇಗಿದೆ ಈ 90 ದಿನಗಳು ಎನ್ನುವಂತಹ ಪ್ರಿಡಿಕ್ಷನ್, ಗೋಚಾರದ ಫಲಗಳನ್ನ, ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪಾಸಿಟಿವ್ ಹಾಗೂ ನೆಗೆಟಿವ್ ಚೇಂಜಸ್ಗಳನ್ನು ಕೊಡಲಿದೆ, ಇದರ ಜೊತೆಗೆ ನಿಮ್ಮ ಜನ್ಮಕುಂಡಲಿ ಹಾಗೂ ನಿಮಗೆ ಯಾವ ಗ್ರಹಗಳ ದಶಾಭುಕ್ತಿಗಳು ನಡೆಯುತ್ತಿವೆ, ಇದರ ಆಧಾರದ ಮೇಲೆ ಗ್ರಹಗಳು ನಿಮಗೆ ಶುಭ ಹಾಗೂ ಅಶುಭ ಫಲಗಳನ್ನು ಕೊಡಲಿದೆ. ಮೊದಲಿಗೆ ಗೋಚಾರದಲ್ಲಿ ಗ್ರಹಗಳ ಟ್ರಾನ್ಸಿಟ್ ಹೇಗಿದೆ ಈ 90 ದಿನಗಳು ಅಂತ ನೋಡೋಣ. ಕಟಕ ರಾಶಿಯವರಿಗೆ ನಿಮ್ಮ ತೃತೀಯ ಭಾವದಲ್ಲಿ ಬುಧಗ್ರಹ, ಕೇತು, ಸೂರ್ಯಗ್ರಹ, ಚತುರ್ಥದಲ್ಲಿ ಶುಕ್ರ, ಅಷ್ಟಮದಲ್ಲಿ ಶನಿಗ್ರಹ, ನವಮದಲ್ಲಿ ರಾಹು, ಏಕಾದಶ ಭಾವ ಅಂದರೆ 11th ಹೌಸಲ್ಲಿ ಗುರುಗ್ರಹ, ಲಾಭಸ್ಥಾನ ಅಂತಲೂ ಕರೀತೇವೆ 11th ಹೌಸನ್ನು, ದ್ವಾದಶ ಭಾವದಲ್ಲಿ ಅಂದರೆ 12th ಹೌಸಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದ್ದಾರೆ. ಪ್ರಸ್ತುತದಲ್ಲಿ ಶನಿಗ್ರಹ ವಕ್ರಿಯಾಗಿದೆ, ಅಂದರೆ ರೆಟ್ರೋಗ್ರೇಡ್ ಆಗಿದ್ದಾರೆ ಶನಿಗ್ರಹ. ನವೆಂಬರ್ 14ರಂದು ಶನಿಗ್ರಹ ತನ್ನ ವಕ್ರ ಚಲನೆಯನ್ನು ಬಿಟ್ಟು ನೇರ ಚಲನೆಯನ್ನು ಪ್ರಾರಂಭ ಮಾಡಲಿದ್ದಾರೆ. ಶನಿಗ್ರಹ ತನ್ನ ರೆಟ್ರೋಗ್ರೇಡ್ ಸ್ಥಿತಿಯಿಂದ ನೇರ ಚಲನೆಯನ್ನು ಪ್ರಾರಂಭಿಸಿದಾಗ ಕಟಕ ರಾಶಿಯವರ ಆರೋಗ್ಯದಲ್ಲಿ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳು ಕಡಿಮೆಯಾಗುತ್ತಾ ಬರುತ್ತವೆ. ಇಷ್ಟು ದಿನ ನೀವು ಹಲ್ಲಿನ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರ, ಡೈಜೆಷನ್ ಇಶ್ಯೂಸ್ ಇರಬಹುದು, ಲಿವರ್ ರಿಲೇಟೆಡ್ ಇಶ್ಯೂಸ್, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು, ಗಾಲ್ ಬ್ಲ್ಯಾಡರ್ ಇಶ್ಯೂಸ್, ಈ ರೀತಿ ಎಷ್ಟೋ ಸಮಸ್ಯೆಗಳು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕಡಿಮೆಯಾಗ್ತಾ ಬರೋದನ್ನು ನೋಡ್ತೀರಾ ನೀವು. ಶನಿಗ್ರಹ ನಿಮ್ಮ ಲೈಫಲ್ಲಿ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡುವುದರ ಜೊತೆಗೆ ಶನಿಗ್ರಹ ನಿಮ್ಮನ್ನು ಮಾನಸಿಕವಾಗಿ ಸದೃಢಗೊಳಿಸಲಿದ್ದಾರೆ. ಕಟಕ ರಾಶಿಯವರ ಆರೋಗ್ಯದ ಬಗ್ಗೆ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಡಿಸೆಂಬರ್ 15ರ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕಣ್ಣಿಗೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗಬಹುದು, ಕಣ್ಣಿನಲ್ಲಿ ಉರಿ, ಕಣ್ಣು ಕೆಂಪಾಗಬಹುದು, ರೆಡ್ಡಿಶ್ ಆಗ್ಬೋದು ಕಣ್ಣುಗಳು, ಜೀರ್ಣಾಂಗಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಬರಬಹುದು, ಅಲ್ಲಿನಲ್ಲಿ ನೋವು ಸಮಸ್ಯೆಗಳು ಅಂದರೆ ಡೆಂಟಲ್ ರಿಲೇಟೆಡ್ ಇಶ್ಯೂಸ್ನ ಫೇಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಆಯಿಲ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ, ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ, ಕೊಲೆಸ್ಟ್ರಾಲ್ ಹಾಗೂ ಫ್ಯಾಟ್ ರಿಲೇಟೆಡ್ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಡಿಸೆಂಬರ್ 15ರ ನಂತರ ನವೆಂಬರ್ 14ರವರೆಗೂ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಹೆಲ್ದಿ, ಶುಚಿಯಾದ, ರುಚಿಯಾದ, ಬಿಸಿಯಾದ ಮನೆಯೂಟವನ್ನು ಅಂದರೆ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಮಾತ್ರ ಸೇವನೆ ಮಾಡಿ. ಆಗ ನಿಮಗೆ ಬರುವಂತಹ ಆರೋಗ್ಯ ಸಮಸ್ಯೆಗಳಲ್ಲಿ 50% ರೆಡ್ಯೂಸ್ ಆಗ್ತಾ ಬರುತ್ತೆ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವಾ. ಮೊದಲೇ ನಮಗೆ ಈ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಗೊತ್ತಾದ ಮೇಲೆ ನಾವು ಅಲ್ಲಿ ಒಂದು ಎಚ್ಚರಿಕೆಯನ್ನು ವಹಿಸಿದರೆ ಬರುವಂತಹ ಸಮಸ್ಯೆಗಳು ಆಟೋಮೆಟಿಕ್ ಆಗಿ ಕಡಿಮೆ ಮಾಡ್ಕೊಳ್ಬಹುದು. ಕಟಕ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ಅಕ್ಟೋಬರ್ 20ಕ್ಕೆ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡಲಿದ್ದಾರೆ. ಅಕ್ಟೋಬರ್ 20ರ ನಂತರ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ, ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಅಕ್ಟೋಬರ್ 20ರವರೆಗೂ ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಆಸಕ್ತಿ, ಏಕಾಗ್ರತೆ ಸ್ವಲ್ಪ ಕಡಿಮೆ ಇರಬಹುದು, ಕಡಿಮೆ ಆಗಬಹುದು. ಮೈಂಡ್ ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾ ಇರುತ್ತೆ, ತುಂಬ ಚಂಚಲ ಮನಸ್ಸು, ಚಂಚಲ ಆಗ್ತಾ ಇರುತ್ತೆ ನಿಮ್ಮ ಮನಸ್ಸು. ಆದರೆ ಅಕ್ಟೋಬರ್ 20ರ ನಂತರ ನಿಮ್ಮ ಮನಸ್ಸು ಸ್ಥಿರವಾಗಿರುತ್ತದೆ. ಓದಿನಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ, ಕಾನ್ಸಂಟ್ರೇಟ್ ಮಾಡ್ತೀರಾ ಓದಿನಲ್ಲಿ. ಸಿಟ್ಟು, ಕೋಪವನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆದಷ್ಟು ಸಮಾಧಾನವಾಗಿರಿ. ನಿಮ್ಮ ರಾಶಿಗೆ ಮಂಗಳ ಗ್ರಹ ಪ್ರವೇಶಿಸಿದಾಗ ನಿಮಗೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಕೋಪ ಮಾಡ್ಕೊಳ್ತಾ ಇರ್ತೀರಾ. ಆದಷ್ಟು ಸಮಾಧಾನವಾಗಿ ಇರಬೇಕಾಗುತ್ತೆ. ಆತುರಪಟ್ಟು ಯಾವುದೇ ನಿರ್ಧಾರಗಳನ್ನು, ಇಮಿಡಿಯೇಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಆದಷ್ಟು ಸಮಾಧಾನವಾಗಿ ಇರಿ. ಕಟಕ ರಾಶಿಯವರ ಪ್ರೀತಿಯ ಜೀವನ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಅಕ್ಟೋಬರ್ 20ರ ನಂತರ ನಿಮ್ಮ ಪ್ರೀತಿಯಲ್ಲಿ ಅನ್ನೆಸೆಸರಿ ಆರ್ಗ್ಯುಮೆಂಟ್ಸ್ಗಳು ಹೆಚ್ಚಾಗಬಹುದು. ಕಾರಣನೇ ಇರೋದಿಲ್ಲ, ಸಣ್ಣ ಪುಟ್ಟ ಕಾರಣಗಳಿಗೆ ಜಗಳ ಆಡ್ತಾ ಇರ್ತೀರಾ. ಕಟಕ ರಾಶಿಯ ಅಧಿಪತಿ ಚಂದ್ರಗ್ರಹ, ಇದು ಜಲತತ್ವ ರಾಶಿ ಆದ್ದರಿಂದ ಬಹಳ ಆತುರವನ್ನು ಪಡ್ತೀರಾ. ನೀವು ಎಮೋಷ್ನಲಿ ತುಂಬ ಇಂಬ್ಯಾಲೆನ್ಸ್ ಆಗ್ತಾ ಇರ್ತೀರಾ. ಸಡನ್ನಾಗಿ ಕೋಪ ಮಾಡ್ಕೊಳ್ತೀರಾ, ಸಡನ್ನಾಗಿ ಸಂತೋಷವನ್ನು ಪಡ್ತೀರಾ.
ನಿಮ್ಮ ಮನಸ್ಸು ತುಂಬ ಚಂಚಲವಾಗಿರುತ್ತದೆ. ನಿಮ್ಮ ಎಮೋಷನ್ಸ್ಗಳನ್ನು, ನಿಮ್ಮ ಕೋಪವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲದಿದ್ದರೆ ನಿಮ್ಮ ಆತುರ ಸ್ವಭಾವದಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗಬಹುದು. ನೀವು ತುಂಬ ಭಾವನಾತ್ಮಕವಾಗಿರ್ತೀರಾ. ಎಕ್ಸ್ಪೆಕ್ಟೇಷನ್ಸ್ಗಳನ್ನು, ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಾ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಫುಲ್ಫಿಲ್ ಆಗದೇ ಇದ್ದಾಗ ತುಂಬ ಎಮೋಷ್ನಲಿ ವೀಕ್ ಆಗ್ತೀರಾ, ಕೋಪಿಸ್ಕೊಳ್ತಾ ಇರ್ತೀರಾ, ನಿಮ್ಮ ಭಾವನೆಗಳ ಜೊತೆ ಒದ್ದಾಟವನ್ನು ಮಾಡ್ತೀರಾ. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಇರಲು ಪ್ರಯತ್ನ ಮಾಡಿ. ತುಂಬ ಸಮಾಧಾನವಾಗಿ ಇರಿ. ಗುರುವಿನ ದೃಷ್ಟಿ ನಿಮ್ಮ ಪಂಚಮ ಭಾವಕ್ಕೆ ಇರುವುದರಿಂದ ಗುರು ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಳ್ಳೆಯದನ್ನು ಮಾಡೇ ಮಾಡ್ತಾರೆ. ಬಟ್ ನಿಮ್ಮ ಸ್ವಯಂಕೃತ ಅಪರಾಧಗಳಿಂದ ನಿಮ್ಮ ಲವ್ ಲೈಫನ್ನು ನೀವೇ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೀವು. ಕಟಕ ರಾಶಿಯವರ ವೈವಾಹಿಕ ಜೀವನ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಬಹುದು. ಯಾವ ರೀತಿ ಅಂದರೆ ಕೈ ನೋವು, ಕಾಲು ನೋವು, ಶೋಲ್ಡರ್ ಪೇನ್, ಬ್ಯಾಕ್ ಪೇನ್, ಈ ರೀತಿ ನೋವು ಕಡಿಮೆ ಇದ್ದರೂ ನಿಮ್ಮ ಸಂಗಾತಿಗೆ ಫೀಲ್ ಆಗಬಹುದು. ಏನೋ ದೊಡ್ಡದಾಗಿ ಏನೋ ಆಗ್ಬಿಡುತ್ತೆ ಅಂತ ಒಂದು ಭಯ ಇರುತ್ತೆ ಅವರಿಗೆ. ಹೆಚ್ಚು ಭಯ ಗಾಬರಿ ಪಟ್ಕೊಳ್ತಾ ಇರ್ತಾರೆ ನಿಮ್ಮ ಲೈಫ್ ಪಾರ್ಟ್ನರ್. ನೀವು ಅವರಿಗೆ ಎಮೋಷ್ನಲಿ ಸಪೋರ್ಟನ್ನು ಮಾಡಿ, ಧೈರ್ಯವನ್ನು ಹೇಳಿ ಏನೂ ಆಗೋದಿಲ್ಲ ಅಂತ ಮಾನಸಿಕವಾಗಿ ಧೈರ್ಯವನ್ನು ತುಂಬಿಸ್ಬೇಕಾಗುತ್ತೆ. ನಿಮ್ಮ ವೈವಾಹಿಕ ಜೀವನ ಈ 90 ದಿನಗಳು ಸುಮಧುರವಾಗಿ ಸಾಗಲಿದೆ. ಕಟಕ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ನಿಮ್ಮ ನವಮದಲ್ಲಿ ರಾಹು ಗ್ರಹ ಸ್ಥಿತವಾಗಿದ್ದಾರೆ. ಈ 3 ತಿಂಗಳು ರಾಹು ನಿಮ್ಮ ಭಾಗ್ಯಸ್ಥಾನದಲ್ಲಿಯೇ ಇರುವುದರಿಂದ ನೀವು ಪ್ರಾರಂಭಿಸಿದಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು, ಅಬ್ಸ್ಟಕಲ್ಸ್ಗಳನ್ನು ಕೊಡ್ತಾನೆ ಇರ್ತಾರೆ. 10 ದಿನದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳು ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಗಳಿಂದ ಮುಂದೂಡ್ತಾನೆ ಹೋಗ್ತಾ ಇರುತ್ತೆ, ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಆ ಕೆಲಸ ಕಾರ್ಯಗಳು. 10 ದಿನದಲ್ಲಿ ಆಗುವಂತಹ ಕೆಲಸಗಳು 20 ದಿನ ಟೈಮ್ ತಗೊಳ್ಬೋದು. ಈ ರೀತಿ ಆಗುವಂತಹ ಸಂಭವಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ರಾಹು ಗ್ರಹ ನಿಮ್ಮ ಅದೃಷ್ಟದಲ್ಲಿ ಸ್ವಲ್ಪ ಅಡೆತಡೆಗಳನ್ನು, ಅಡಚಣೆಗಳನ್ನು ಕೊಡಲಿದ್ದಾರೆ. ಯಾರೆಲ್ಲ ಸ್ಟಾಕ್ ಮಾರ್ಕೆಟ್, ಟ್ರೇಡಿಂಗ್, ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡುವ ಮುಂಚೆ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಸಿಕೊಂಡು ನಂತರವೇ ಇನ್ವೆಸ್ಟ್ ಮಾಡಿ. ಗೋಚಾರದಲ್ಲಿ ಗ್ರಹಗಳ ಸಪೋರ್ಟ್ ತುಂಬ ಕಡಿಮೆ ತೋರಿಸ್ತಾ ಇದೆ. ಕಟಕ ರಾಶಿಯವರ ಜಾಬ್ ಹಾಗೂ ಬಿಸ್ನೆಸ್ ಈ 90 ದಿನಗಳು ಹೇಗಿದೆ ಅಂತ ನೋಡೋಣ. ಅಕ್ಟೋಬರ್ 20ರ ನಂತರ ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ನಿಮಗೆ ಹೆಚ್ಚು ಸಕ್ಸಸ್ಸನ್ನು ಕೊಡಲಿದೆ. ಆದರೆ ಅಕ್ಟೋಬರ್ 20ರ ಮೊದಲು 20ರವರೆಗೂ ತುಂಬ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ಅಕ್ಟೋಬರ್ ನಂತರ ನೀವು ಮಾಡುವಂತಹ ಪ್ರತಿ ಕೆಲಸ ಕಾರ್ಯದಲ್ಲಿಯೂ ಹೆಚ್ಚಿನ ಯಶಸ್ಸನ್ನು ನೋಡಲಿದ್ದೀರಾ. ಈ ಟೈಮ್ ಪೀರಿಯಡಲ್ಲಿ ಜಾಬ್ ಚೇಂಜ್ ಮಾಡಬಹುದು. ಆದರೆ ನೀವು ನಿಮ್ಮ ಕೋಪವನ್ನು ಕಡಿಮೆ ಮಾಡಿಕೊಳ್ಬೇಕಾಗುತ್ತೆ. ನಿಮ್ಮ ಕೊಲೀಗ್ಸ್ ಜೊತೆ, ನಿಮ್ಮ ಬಾಸ್ ಜೊತೆ ಅನಾವಶ್ಯಕವಾಗಿ ಅವರ ಮೇಲೆ ಕೋಪವನ್ನು ತೋರಿಸಬೇಡಿ. ಅವರ ಮಾತನ್ನು ಇಗ್ನೋರ್ ಮಾಡಿ. ಅವರು ಏನೋ ಒಂದು ಕೆಣಕಲು ಬರ್ತಾರೆ ನಿಮಗೆ. ಅನ್ನೆಸೆಸರಿ ನಿಮ್ಮ ತಪ್ಪಿಲ್ಲದಿದ್ದರೂ ಆರ್ಗ್ಯುಮೆಂಟ್ ಮಾಡೋದಕ್ಕೆ ಬಂದರೆ, ನಿಮ್ಮ ತಪ್ಪಿಲ್ಲದಿದ್ದರೆ ನೀವು ಸೈಲೆಂಟಾಗಿರಿ, ಟ್ರಿಗರ್ ಆಗಬೇಡಿ, ಇಗ್ನೋರ್ ಮಾಡಿ ಅವರ ಮಾತುಗಳನ್ನು. ನವೆಂಬರ್ 14ರ ನಂತರ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭವನ್ನು ನೋಡ್ತೀರಾ. ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯಬೇಕು ಅಂದರೆ ಪಕ್ಷಿಗಳಿಗೆ ನೀರನ್ನು ಇಡಬೇಕಾಗುತ್ತೆ. ನಿಮ್ಮ ಟೆರೆಸ್ ಮೇಲೆ ಒಂದು ಬಟ್ಟಲಿನಲ್ಲಿ ಪಕ್ಷಿಗಳಿಗೆ ನೀರು ಕುಡಿಯುವಂತಹ ವ್ಯವಸ್ಥೆಯನ್ನು ಮಾಡಿ. ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭವನ್ನು ನೋಡ್ತೀರಾ ನೀವು. ಹುಣ್ಣಿಮೆಯ ದಿನ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸೋದ್ರಿಂದನೂ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಲಾಭವನ್ನು ಪಡೆಯಬಹುದು. ನಿಮ್ಮ ಎಮೋಷನ್ಸ್ಗಳನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಭಾವನಾತ್ಮಕ ಏರಿಳಿತಗಳನ್ನು ನೀವು ಸ್ಥಿಮಿತದಲ್ಲಿ ಇಟ್ಕೊಳ್ಬಹುದು. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.